ಅಧ್ಯಕ್ಷರಾಗಿದ್ದಂತ ನಂಜೇಗೌಡನವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಪಕ್ಷದ ಕೋಲಾರ ಮಿಲ್ಕ್ ಯೂನಿಯನ್ ನಿರ್ದೇಶಕರು ಹಿರಿಯರಾದಂಥ ಜಯಸಿಂಹನವರು, ಅನ್ವೇಷಣವರು, ರಮೇಶ್ ಅಣ್ಣವರು, ಮಂಜಣ್ಣ ಅವರು, ಹಂಗೆ ನಮ್ಮ ಶ್ರೀನಿವಾಸ್ ಅವರು, ಸಿಂಸೇರ್ ಅವರು, ನಮ್ಮ ಕಾಂತಮ್ಮ ಅವರು, ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇದರಲ್ಲಿ ಮೇಲ್ಗೈ ಕೆಳಗಡೆ ಕೈ ಯಾವುದೂ ಇಲ್ಲ, ಎಲ್ಲ ಒಂದೇ ಕೈ, ಕಾಂಗ್ರೆಸ್ ಕೈ, ಎಲ್ಲ ಒಂದೇ ಕೈ, ಕಾಂಗ್ರೆಸ್ ಕೈ. ಇದೆಲ್ಲ ಇವತ್ತು ನಮ್ಮ ಕೋಲಾರ ಮಿಲ್ಕ್ ಯೂನಿಯನ್, ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ವಿಭಜನೆ ಆದ ಮೇಲೆ ಮೊದಲನೇ ಅಧ್ಯಕ್ಷರಾಗಿರೋದು ನಂಜೇಗೌಡರಿಗೆ ಆ ಕೀರ್ತಿ ಇದೆ. ಮೊದಲನೇ ಅಧ್ಯಕ್ಷರು ಅವರೇ, ಸಪ್ರೇಟ್ ಆದ್ಮೇಲೆ. ಆದ್ರಿಂದ ಎಲ್ಲಾ ನಿರ್ದೇಶಕರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಈ ಒಂದು ಸಂಸ್ಥೆಯನ್ನ ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ನಾವೆಲ್ಲ ಶಾಸಕರು ಜೊತೆಯಲ್ಲಿದ್ದು ರೈತರಿಗೆ ಸಂಬಂಧಪಟ್ಟಿದ್ದಂತ ಒಂದು ಸಂಸ್ಥೆ ಇದು. ಇದನ್ನ ಒಳ್ಳೆ ಅಭಿವೃದ್ಧಿ ಪಡಿಸಿ ಆಲ್ರೆಡಿ ಕರ್ನಾಟಕದಲ್ಲಿ ಯಾವುದೇ ಸಂಸ್ಥೆಯಲ್ಲಿ ಇರದೇ ಇರತಕ್ಕಂತ ಡೈರಿ, ಗೋಲ್ಡನ್ ಡೈರಿ, MEK ಗೋಲ್ಡನ್ ಡೈರಿ ಆಗ್ಬೋದು, ಸೋಲಾರ್ ಪ್ಲಾಂಟ್ಸ್ ಆಗ್ಬೋದು, ಐಸ್ ಕ್ರೀಮ್ ಪ್ಲಾಂಟ್ಸ್ ಆಗ್ಬೋದು, ಎಲ್ಲವನ್ನು ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದೀರೋ, ಚೆನ್ನಾಗಿ ನಡೆದಿದೆ. ಮುಂದಕ್ಕೆ ಚೆನ್ನಾಗಿ ಹೋಗುವಂತ ರೀತಿಯಲ್ಲಿ ನಾವೆಲ್ಲ ಜೊತೆಯಲ್ಲಿದ್ದು ನಾವು ನಮಗೂ ಗೊತ್ತಿರುವಂತದನ್ನ 4 ಮಾತುಗಳನ್ನು ಹೇಳಿ ಮುಂದೆ ಹೋಗೋದಕ್ಕೆ ಸಹಕಾರವನ್ನು ನೀಡಿ ಮುಂದೆ ಹೋಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಗ್ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕು. SN ನಾರಾಯಣ ಸ್ವಾಮಿ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ನೀವು ಫೋನ್ ಮಾಡಿ ಕೇಳ್ಬೇಕು, ಯಾಕೆ ಬಂದಿಲ್ಲ ಅಂತ ನೀವು ಫೋನ್ ಮಾಡಿ ಕೇಳ್ಬೇಕು. ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಡೈರೆಕ್ಟ್ ಅವ್ರು ಬರೋದಕ್ಕೆ ಅವಕಾಶ ಇದೆ, ಡೈರೆಕ್ಟ್ ಆಗಿ ಬರೋದಕ್ಕೆ ಅವಕಾಶ ಇದೆ. ಬಂದಿಲ್ಲ ಅವರು, ಅದು ಅವ್ರನ್ನ ಕೇಳ್ಬೇಕು. ನಾವು ನಂಜೇಗೌಡನವರು ನಾಮಿನೇಷನ್ ಹಾಕ್ಬೇಕು, ನೀವು ಬರಬೇಕು ಅಂತ ಹೇಳಿದ್ರು. ನಮ್ಮ ನಜೀರ್ ಅಣ್ಣ ಅವರು, ರಮೇಶ್ ಕುಮಾರ್ ಅವರು, ನೀವು ಹೋಗಿ ನಂಜೇಗೌಡರ ಜೊತೆ ನಾಮಿನೇಷನ್ ಹಾಕ್ಬಿಟ್ಟು ಆಗೋವರೆಗೂ ಅಲ್ಲಿ ಇದ್ಬಿಟ್ಟು ಬರಬೇಕು ಅಂತ ನಮಗೆ ಇನ್ಸ್ಟ್ರಕ್ಷನ್ ಇತ್ತು. ನಾವಿಬ್ರು, ನಮ್ಮ ಅನಿಲ್ ಅಣ್ಣ ಅವರು, ನಾನು ಇಬ್ರು ನಂಜೇಗೌಡರ ಜೊತೆ ಬಂದಿದ್ದೀವಿ, ನಾಮಿನೇಷನ್ ಹಾಕಿದ್ವಿ. ಅವ್ರ ಅಧ್ಯಕ್ಷರಾಗಿ ವಿನಾಮಿನೇಷನ್ ಅಧ್ಯಕ್ಷರಾಗಿ ಅವ್ರ ಜೊತೆಯಲ್ಲಿ ಇದ್ದೀವಿ. ಅವ್ರಿಗೆ ಧನ್ಯವಾದ ತಿಳಿಸ್ತು ನಾವು ಹೊರಡ್ತೀವಿ. ಕೆಲವೊಬ್ರು ನಿರ್ದೇಶಕರು ಬಂದಿಲ್ಲ ಅಂದ್ರೆ, ರೈತರ ಸಂಸ್ಥೆನಲ್ಲಿ ನಿರ್ದೇಶಕರು ಬಂದಿಲ್ಲ ಅಂದ್ರೆ ಅವರ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ ರೈತರ ಬಗ್ಗೆ ಅವ್ರ ಕಾಳಜಿ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ರೈತರ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ. ಇಲ್ಲ, ಯಾರಿಗೆ ಇಲ್ಲ, ನನಗೆ ಆತರ ಭರವಸೆಗಳು ಯಾವ್ದು, ಆತರ ಮೀಟಿಂಗ್ಸ್, ಚರ್ಚೆಗಳು ಯಾವ್ದು ಆಗಿಲ್ಲ. ನನಗೆ ಯಾವುದೇ ಆಗ್ಲಿ ಸಚಿವ ಸ್ಥಾನ ಕೊಡ್ತೀವಿ ಅಂತ ಯಾರನ್ನ ಹೇಳಿರೋದು ಯಾವ್ದು ಅಂತ ಮ್ಯಾಟ್ರು ಯಾವ್ದು ಇಲ್ಲ. ಆದ್ರೂ ನನ್ನ ಆಕಾಂಕ್ಷಿನೇ. ಹೌದು, ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ಅಲೆಮಾರಿ ಬುಡಕಟ್ಟ ಸಮಾಜದಲ್ಲಿ ಈ ಭಾರತ ದೇಶದಲ್ಲಿ ಅಲೆಮಾರಿ ಬುಡಕಟ್ಟು ಸಮಾಜ, ಈ ದೇಶದಲ್ಲಿ ಯಾರಾದ್ರೂ ಕಟ್ಟೆ ಕಡೆಯ ಸಮಾಜ ಅಂತ ಯಾರಾದ್ರೂ ಇದಾರಂದ್ರೆ ಅದು ಅಲೆಮಾರಿ ಸಮಾಜಗಳು. ಅದರಲ್ಲಿ ನಾನೊಬ್ಬ. ಭಾರತ ದೇಶದಲ್ಲಿ ಮೊದಲನೇ MLA ಆಗಿದ್ದು ನಾನೇ, 2ನೇ MLA ಆಗಿದ್ದು ನಾನೇ. ಈ ದೇಶದಲ್ಲಿ ಯಾವ್ದಾದ್ರು ಒಂದು ಜಾತಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇದು ಅಲೆಮಾರಿ ಸಮಾಜಗಳಿಗೆ ಅನ್ಯಾಯ ಆಗಿರೋದು. ಈ ಭಾರತ ದೇಶದಲ್ಲೇ 2 ಬಾರಿ ಶಾಸಕನಾಗಿದ್ದೀನಿ ನಾನು. ನನಗ್ ಕೊಡ್ತೀನಿ, ಯಾರು ಕೊಡ್ಬೇಕು? ನಾನು ಅದ್ರ ಮೇಲೆ ಆಕಾಂಕ್ಷಿ, ಫುಲ್ ಆಕಾಂಕ್ಷಿ ನಾನು. ಇಲ್ಲ, ತಪ್ಪು. ಸಿದ್ದರಾಮಣ್ಣ ಅವ್ರು ಯಾವುದೇ ಆತರ ಹೇಳಿಲ್ಲ. ಇವತ್ತು ನೋಡಿ, ನಾನು ಅಷ್ಟೇ, SN ನಾರಾಯಣ ಸ್ವಾಮಿ ಅವರು ಬೋರ್ಡ್ ಚೇರ್ಮನ್ ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇದ್ದಾರೆ. ನಮ್ಮ ರೂಪಮ್ನವರು ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇದ್ದಾರೆ. ನಂಜೇಗೌಡರು ಅಧ್ಯಕ್ಷರಾಗಿದ್ದಾರೆ. ಏನು ಇಲ್ಲದೆ ಇರೋ ನಾನು ಒಬ್ಬನೇ. ಇವಾಗ ಮುಂದಿನ ದಿನಗಳಲ್ಲಿ ನನಗೆ ಬೇಕು ಅಂತ ಕೇಳ್ತೀನಿ. ಅದನ್ನ ಏನಲ್ಲಿ ಇಷ್ಟೊತ್ತು ಭಾರತ ದೇಶದಲ್ಲಿ ನಾನು ಒಬ್ಬನೇ ಇರೋದು. ನಮ್ಮನ್ನು ಬುರಿಸದೆ ಯಾರನ್ನ ಬುರಿಸ್ಬೇಕು ಈ ದೇಶದಲ್ಲಿ? ಇನ್ನ ಭಿಕ್ಷೆ ಮಾಡ್ಕೊಂಡಿರ್ಬೇಕಾ ನಾವು? ಶಾಸ್ತ್ರಗಳು ಹೇಳ್ಕೊಂಡಿರ್ಬೇಕಾ? ಮನೆ ಹೋಗಿ ಅಲ್ಲಾಡ್ಕೊಂಡಿರ್ಬೇಕೈತಿ. ಈ ಸಮಾಜನು ಅಲ್ದಾಡ್ಕೊಂಡಿರ್ಬೇಕು. ನಾವು ತಯಾರಾಗಿಲ್ಲ. ಇನ್ಮೇಲೆ ನಾವು ಈ ಸಮಾಜದಲ್ಲಿ ಪ್ರಜೆಗಳಂತೂ ಗೊತ್ತಾಗ್ಬೇಕು. ಈ ಸಮಾಜದಲ್ಲಿ ನಾವು ಇದೀವಿ. ಭಾರತ ದೇಶದಲ್ಲಿ ಹುಟ್ಟಿರೋರು ನಾವು, ಈ ಭಾರತ ದೇಶದ ಮಣ್ಣಲ್ಲಿ ಹುಟ್ಟಿರೋರು ನಾವು ಇದೀವಿ ಅಂತ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನನಗೂ ಮಂತ್ರಿ ಸ್ಥಾನ ಬೇಕು.